ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೋಡಿ, ಖುಷಿ ಆಗಲಿ ದುಃಖ ಆಗಲಿ ಇಮ್ಮಿಡಿಯೇಟ್ ಆಗಿ ನಾವು ರಿಯಾಕ್ಟ್ ಮಾಡಿದ ತಕ್ಷಣ ನಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಎಷ್ಟೋ ಸತಿ ನಮಗೆ ಸಿಟ್ಟು ಬರುತ್ತೆ. ಸಿಟ್ಟಿಂದ ಆ ವಿಕೋಪಕ್ಕೆ ಹೋಗಿ ಎಷ್ಟೋ ಸತಿ ಮನಸ್ಸಲ್ಲಿ ಇಲ್ದಿರೋದು ಹೇಳಿ ಸಂಬಂಧವನ್ನು ಕಳ್ಚ್ಕೊಂಡ್ಬಿಟ್ಟಿರ್ತೀವಿ, ಸಂಬಂಧಗಳನ್ನು ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಾಗೆ ಕೆಲವು ಸತಿ ಖುಷಿ ಆಗ್ಬಿಟ್ಟಿರುತ್ತೆ. ಖುಷಿ ಆದಾಗ ಹುಮ್ಮಸ್ಸಿಂದ ಎಷ್ಟೋ ಸತಿ ಎಂತೆಂಥ ವಿಕೋಪಕ್ಕೆ ಹೋಗ್ಬಿಟ್ಟಿರ್ತೀವಿ. ನೋಡಿ, ಯಾವುದೇ ಆಗಿರಲಿ, ಖುಷಿ ಆಗಿರಲಿ ದುಃಖವಾಗಿರಲಿ, ಅದನ್ನು ರೆಗ್ಯುಲೇಟ್ ಮಾಡೋದು ತುಂಬಾ ಮುಖ್ಯ. ನೋಡಿ, ಈಗ ಈ ಮೀಡಿಯಾ ಆಗಿರಬಹುದು, ಸೋಷಿಯಲ್ ಮೀಡಿಯಾ ಆಗಿರಬಹುದು, ಅಥವಾ ಯಾವುದೇ ಒಂದು ಸೆನ್ಸೇಷನಲ್ ಇರ್ತಕ್ಕಂಥ ಶೋಗಳಾಗಿರಬಹುದು, ನಾವು ಅವರನ್ನೇ ಫ್ಯಾಂಟಸೈಸ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಎಷ್ಟು ಮಟ್ಟಿಗೆ ಅಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಜೀವವನ್ನು ಕೂಡ ಪಣ ಇಟ್ಟು ಅವರಿಗೋಸ್ಕರ ಇರ್ತೀವಿ. ಎಷ್ಟೋ ಸತಿ ಈ ರಾಜಕೀಯ ವಿಷಯಕ್ಕೂ ಎಷ್ಟೋ ಸತಿ ವಿಕೋಪಕ್ಕೆ ಹೋಗಿ ಜಾತಿ ಧರ್ಮ ವಿಷಯದಲ್ಲೂ ಕೂಡ ನಮಗೆ ಪ್ರೀತಿಯಾಗಿರೋರನ್ನ ಕಳ್ಕೊಂಡಿದ್ದೀವಿ. ಆದರೆ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ನೀವು ಎಷ್ಟೋ ಸತಿ ಮದುವೆಗಳಲ್ಲಿ ನೋಡಿರ್ಬೋದು, ಈ ಗಣ್ಯರ ಮದುವೆಯಲ್ಲಿ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳ ಮದುವೆಲಾಗಿರ್ಬೋದು, ವಿಪಕ್ಷ ನಾಯಕರು ಇರ್ತಾರೆ. ವಿಪಕ್ಷ ಅಂದರೆ ವಿರೋಧ ನಾಯಕರ, ಏನು ವಿಪಕ್ಷ ನಾಯಕ ಅಂತ ಹೇಳಿದ್ರೆ ಆಪೋಸಿಷನ್ ಪಾರ್ಟಿ, ವಿಪಕ್ಷ ನಾಯಕರಾಗಿರಬಹುದು ಅಥವಾ ರೂಲಿಂಗ್ ಪಾರ್ಟಿ ಆಗಿರ್ಬೋದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಂಭ್ರಮಾಚರಿಸ್ತಾ ಇರ್ತಾರೆ. ಆದರೆ ಅವರ ಹೆಸರಲ್ಲಿ ಕಿತ್ತಾಡ್ತಾ ಇರೋರು ಅವರ ಜೀವನವನ್ನು ಕಳ್ಕೊಂಡಿರ್ತಾರೆ, ಅವರ ಕೆಲಸವನ್ನು ಕಳ್ಕೊಂಡಿರ್ತಾರೆ, ಎಷ್ಟೋ ಸತಿ ಫ್ಯಾಮಿಲಿಗೆ ಭಾರವಾಗಿರ್ತಾರೆ. ನೋಡಿ, ಅಭಿಮಾನ ಅನ್ನೋದು ಇರಬೇಕು. ಆದರೆ ಯಾವಾಗ ಅದು ನಮ್ಮನ್ನು ನಾವು ಮರ್ತ್ಕೊಂಡು ಬೇರೆಯವರಿಗೆ ಇಂಪಾರ್ಟೆನ್ಸನ್ನು ಕೊಟ್ಟು ಅವರ ನಮ್ಮ ಉಳಿವಿಕೆಯನ್ನು ಕೂಡ ಗೊತ್ತಿರಲ್ಲ. ನಾನೀಗ ಒಂದು ಸೌಜನ್ಯ ಅಂತ ಒಂದು ವ್ಯಕ್ತಿ ಇದ್ದಾರೆ ಅಂತ ಅನ್ನೋದು ಕೂಡ ಆ ಸೆಲೆಬ್ರಿಟಿಗೆ ಗೊತ್ತಿರಲ್ಲ. ಅಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತ್ಯಜಿಸ್ಕೊಂಡು ಅವರಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇರ್ತೀವಿ. ಆದರೆ ನೋಡಿ, ಇವರೆಲ್ಲರೂ ಇರೋದು ನಮ್ಮ ಎಂಟರ್ಟೈನ್ಮೆಂಟಿಗಾಗಿ. ಈಗ ಎಂಟರ್ಟೈನ್ಮೆಂಟನ್ನೇ ಜೀವನ ಮಾಡಿಕೊಂಡ್ರೆ ಬದುಕಲಿಕ್ಕೆ ಸಾಧ್ಯನಾ? ಈಗ ನನಗೆ ಊಟದಲ್ಲಿರ್ತಕ್ಕಂಥ ಉಪ್ಪಿನಕಾಯಿ ತುಂಬ ಇಷ್ಟ. ಆ ಉಪ್ಪಿನಕಾಯಿನ ಹೆಚ್ಚಾಗಿ ತಿಂದರೆ ಏನಾಗುತ್ತೆ? ಹಾಗೆ ಅಲ್ವಾ? ಯಾವುದೇ ಆಗಿರಲಿ, ಎಷ್ಟರ ಮಟ್ಟಿಗೆ ಜೀವನವನ್ನು ಸರಿದೂಗಿಸ್ಕೊಂಡು ಹೋಗಬೇಕೋ ಅಷ್ಟರ ಮಟ್ಟಿಗೆ ಹೋಗಬೇಕು. ಇದು ಯಾವುದನ್ನು ಕೂಡ ನಾವು ನಮ್ಮ ಐಡೆಂಟಿಟಿಯಾಗಿ ತಗೊಳ್ಬಾರ್ದು. ಯಾವುದೇ ಆಗಿರಲಿ, ಜಾತಿ ಆಗಿರಲಿ, ಧರ್ಮ ಆಗಿರಲಿ, ರಾಜಕೀಯ ಪಕ್ಷಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಅವರ ಐಡೆಂಟಿಟಿ ನಾವು ಆಗಬಾರ್ದು. ಯಾವಾಗ ಅವರಿಂದನೇ, ನಾನೀಗ ಎಕ್ಸಾಂಪಲು, ನಾನು ಇದರ ಫ್ಯಾನು, ನಾನು ಇಂಥ ಪಕ್ಷ, ನಾನು ಇಂಥ ಜಾತಿ ಅಂತ ನಮ್ಮನ್ನು ನಾವು ಐಡೆಂಟಿಟಿ ಮಾಡ್ಕೋತಾ ಹೋಗ್ತೀವೋ, ಅದು ನಮ್ಮನ್ನು ಆಟಾಡಿಸ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಎಲ್ಲವೂ ಚಂದ, ಆಯಿತಾ? ಈಗ ನೀವು ಫ್ರೆಂಡ್ಸ್ ಮನೆಗೆ ಹೋಗ್ತೀರಾ, ಮಜಾ ಮಾಡ್ತೀರಾ, ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ತೀರಾ, ಹೌದು, ಅದ್ಭುತ. ಅದನ್ನೇ ಜೀವನ ಮಾಡ್ಕೊಂಡ್ಬಿಟ್ರೆ, ನನಗೆ ಕೆಲಸ ಬೇಡ, ನನ್ನ ಮನೆಯವ್ರು ಬೇಡ, ಇದನ್ನೇ ಜೀವನ ಮಾಡ್ಕೊಂಡು ಇರಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿದ್ರೆ ಮಾತ್ರ. ನೋಡಿ, ನಿಜವಾದ ಹೀರೋ ಯಾರು ಗೊತ್ತಾ? ತನ್ನ ಸುಖವನ್ನು ತ್ಯಜಿಸಿ ತನ್ನ ಫ್ಯಾಮಿಲಿಯನ್ನು ಪ್ರಯಾರಿಟೈಸ್ ಮಾಡೋ ನಿಮ್ಮ ತಂದೆ ಹೀರೋ. ನನ್ನ ಎಲ್ಲ ಆಸೆಗಳು, ನನ್ನ ಎಲ್ಲ ಕೆರಿಯರ್ ಆಶಯ ಎಲ್ಲವನ್ನೂ ಬಿಟ್ಟು ನನ್ನ ಇಡೀ ಜೀವನದ ಸಾರಾಂಶ ಅಂತ ಹೇಳಿ, ನನ್ನ ಮಗುವೇನೇ ನನ್ನ ಸರ್ವಸ್ವ ಅಂತ ಹೇಳಿ ನಂಬಿರ್ತಾರಲ್ಲ ನಿಮ್ಮ ತಾಯಿ, ಅವರು ನಿಜವಾದ ಹೀರೋಯಿನು. ಆದರೆ ನಾವೇನು ಮಾಡ್ತೀವಿ, ನಮ್ಮ ಕಣ್ಣು ಮುಂದೆ ಕಷ್ಟಪಟ್ಟು ನಮ್ಮನ್ನು ಒಂದು ಮಟ್ಟಕ್ಕೆ ತಂದಿರೋ ದೊಡ್ಡವ್ರನ್ನ ಮರ್ತ್ಬಿಟ್ಟು, ಯಾರೋ ಅವ್ರಿಗೆ ನಮ್ಮ ಇರುವಿಕೆಯೇ ಗೊತ್ತಿರಲ್ಲ, ಆದರೆ ಅವರನ್ನು ದೊಡ್ಡ ಹೀರೋಯಿನ್ನು ಅಥವಾ ಅವರನ್ನ ಒಂದು ಪೂಜನೀಯ ಸ್ಥಾನದಲ್ಲಿ ಇರ್ತೀವಿ. ಖಂಡಿತ ಅಭಿಮಾನ ತಪ್ಪಂತ ನಾನು ಹೇಳೋದಿಲ್ಲ, ಆದರೆ ಅದನ್ನೇ ನಿಮ್ಮ ಐಡೆಂಟಿಟಿಯಾಗಿ ತಗೊಳ್ಳಿಕ್ಕೆ ಹೋಗ್ಬೇಡಿ. ನೋಡಿ, ನಿಜವಾದ ಹೀರೋ ಯಾರಪ್ಪ ಅಂತ ಹೇಳಿದ್ರೆ ನೀವು ಕಣ್ರಿ. ನಿಮ್ಮ ಲೈಫಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾರೆ, ಎಷ್ಟು ಅವಮಾನ ಅನುಭವಿಸಿದ್ದಾರೆ, ಎಷ್ಟು ನೋವನ್ನು ಅನುಭವಿಸಿದ್ದೀರಾ, ಅದೆಲ್ಲವನ್ನು ಪಣ ಇಟ್ಟು ಇವತ್ತು ನಾನು ಬದುಕಬೇಕು, ಇವತ್ತು ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಇವತ್ತು ನಾನು ಏನಾದರೂ ಒಂದು ಗುರಿಯನ್ನು ಇಟ್ಕೋಬೇಕು ಅಂತ ಇರ್ತೀರಲ್ವ, ನಿಜವಾದ ಹೀರೋ ನೀವು. ನಿಮ್ಮಿಂದ ಅವರು ಹೊರತು ಅವರಿಂದ ನೀವಲ್ಲ. ಹಾಗಾಗಿ ಯಾವುದೇ ಒಂದಾಗಿರಲಿ, ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಯಾವುದನ್ನು ಹೆಚ್ಚಾಗಿ ಮಾಡಿದ್ರೆ ಮಾನಸಿಕವಾಗಿ ಒಂದು ಅಸ್ವಸ್ಥಕ್ಕೆ ಹೋಗ್ಬಿಡ್ತೀವಿ ನಾವು. ಹಾಗಾಗಿ ಇದು ಯಾವುದನ್ನು ಮಾಡಬೇಡಿ. ಆ ಹೀರೋಗಿರೋ ಮೈಕಟ್ಟನ್ನು ನೀವು ಬರ್ಸ್ಕೊಳ್ಳಿಕ್ಕೆ ಶುರು ಮಾಡಿ, ಚೆನ್ನಾಗಿ ವ್ಯಾಯಾಮ ಮಾಡಿ, ನಿಮ್ಮ ದೇಹನ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ, ನಿಮ್ಮ ಮೆಂಟಲ್ ಹೆಲ್ತನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ, ಮೆಡಿಟೇಷನನ್ನು ಮಾಡಿ, ಮಿತವಾಗಿ ಆಹಾರವನ್ನು ಸ್ವೀಕರಿಸೋಕ್ಕೆ ಶುರು ಮಾಡಿ, ಜರ್ನಲಿಂಗ್ ಮಾಡಿ. ಇದೆಲ್ಲವೂ ನಿಮ್ಮ ಮೆಂಟಲ್ ಬ್ಯಾಲೆನ್ಸನ್ನು ಶುರು ಮಾಡ್ತಾ ಹೋಗುತ್ತೆ. ನಾವು ಯಾಕೆ ಈ ಎಂಟರ್ಟೈನ್ಮೆಂಟ್ ಎಲ್ಲ ಹುಡುಕ್ತಾ ಹೋಗ್ತೀವಿ ಹೇಳಿ? ಒಂದು 5 ನಿಮಿಷ ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿಕ್ಕಾಗತ್ತೇನ್ರಿ? 5 ನಿಮಿಷ ಸಿಕ್ಕಿದ್ರೆ ಸಾಕು ಮೊಬೈಲ್ ನೋಡ್ತೀರಾ, 5 ನಿಮಿಷ ಸಿಕ್ಕರೆ ಸಾಕು ಯಾರಿಗೊಬ್ರಿಗೆ ಫೋನ್ ಮಾಡ್ತೀರಾ, ಅಷ್ಟು ನಿಮ್ಮನ್ನು ನೀವು ಹೇಟ್ ಮಾಡ್ಕೋತೀರಾ?
ನಿಮ್ಮ ಹತ್ರ ಕೂತ್ಕೊಂಡು ನಿಮ್ಮ ಹತ್ರ 5 ನಿಮಿಷ ನಿಮಗೆ ಮಾತಾಡದೇ ಇರೋಷ್ಟು ನಿಮ್ಮ ಬಗ್ಗೆ ನಿಮಗೆ ನಿರ್ಲಕ್ಷ್ಯ ಇದೆಯಾ? ಇದೆಲ್ಲವೂ ಇದ್ದಾಗ ನಾನು ನೆಮ್ಮದಿಯಾಗಿರಬೇಕು, ಶಾಂತಿಯಾಗಿರಬೇಕು, ಸುಖವಾಗಿರಬೇಕು ಅಂದರೆ ಸಾಧ್ಯನಾ? ಇದೆಲ್ಲವನ್ನು ಯಾಕೆ ಆಚೆ ಹುಡುಕ್ತಾ ಇದ್ದೀರಾ ಗೊತ್ತಾ? ಯಾಕೆ ನಾನು ಸ್ಮೋಕ್ ಮಾಡಬೇಕು ಅನ್ಸುತ್ತೆ, ಯಾಕೆ ನಾನು ಕುಡಿಬೇಕು ಅನ್ಸುತ್ತೆ, ಏನಕ್ಕೆ ಅದು ಇದು ಸಬ್ಸ್ಟೆನ್ಸನ್ನು ಮಾಡಬೇಕತ್ತೆ, ಇಂಥ ಎಂಟರ್ಟೈನ್ಮೆಂಟ್ಗಳನ್ನು ನೋಡಬೇಕಾಗತ್ತೆ, ಇಂಥದನ್ನು ನನ್ನನ್ನು ಐಡೆಂಟಿಟಿಯಾಗಿ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಒಂದು ಕೂಗಿದೆ. ಏನಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲೇ ನಿಮಗೆ ಕಂಫರ್ಟ್ನೆಸ್ ಇಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಒಂಟಿತನ ನಿಮಗೆ ಕಾಡ್ತಾ ಇದೆ. ಹಾಗಾಗಿ ಈ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಎಲ್ಲ ಹುಡುಕ್ತಾ ಹೋಗ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಒಂದು ಟೆಂಪ್ರರಿ ಎಸ್ಕೇಪ್. ನಾನು ಇವಾಗ ಈ ಸಿಚುವೇಶನಿಂದ ಎಸ್ಕೇಪ್ ಆಗಬೇಕಪ್ಪ ಅಂತ ಹೇಳಿದ್ರೆ ನಾನೇನೋ ಒಂದು ಸಬ್ಸ್ಟೆನ್ಸಿಗೆ ಒಳಗಾಗ್ತೀನಿ, ಅಥವಾ ಇನ್ನೊಂದೇನೋ ಮಾಡ್ತೀನಿ, ಮತ್ತೊಂದೊಂದು ಮಾಡ್ತೀನಿ, ಏನೋ ಒಂದು ಡಿಸ್ಟ್ರಾಕ್ಷನನ್ನು ಹುಡುಕ್ತಾ ಹೋಗ್ತಿರ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಜೊತೆ ನನಗೆ ಆ ಕಂಫರ್ಟ್ನೆಸ್ ಇರಲ್ಲ. ಹಾಗಾಗಿ ದಯವಿಟ್ಟು ಯಾವುದೇ ರೀತಿಯ ಐಡೆಂಟಿಟಿ ನೀವು ಆಗಬೇಡಿ. ನಿಮ್ಮನ್ನು ಸೆಲೆಬ್ರೇಟ್ ಮಾಡಿಕೊಳ್ತಾ ಹೋಗಿ. ನಿಜವಾದ ಸೆಲೆಬ್ರಿಟಿ ನೀವು. ನಿಮಗೆ ಗೌರವ ಕೊಟ್ಕೋತಾ ಹೋಗಿ. ನಿಜವಾದ ಹೀರೋಯಿನ್ ಯಾರಪ್ಪ ಅಂತ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮ. ಯಾಕಂತ ಹೇಳಿದ್ರೆ ನಿಮ್ಮನ್ನು ಅವರು ನಿಮ್ಮ ಸಂತೋಷವನ್ನು ಸೆಲೆಬ್ರೇಷನ್ ಮಾಡ್ತಾರೆ. ಅವರ ಇಡೀ ಜೀವನದ ಸುಖ ಶಾಂತಿ ಎಲ್ಲವೂ ನಿಮ್ಮಿಂದ ಪಡಿತಾ ಇರ್ತಾರೆ. ನೀವು ಅವರ ಹೋಪ್ ಆಗಿರ್ತೀರ. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.